Hey everyone, welcome back to my channel. Today we are going to learn one of the most important and widely used data type in Python, that is list. In this video we will cover what is list and how to create a list, as well as what are the main characteristics in list. So without wasting any time, let's get started. So first we will learn what is list. ಸೊ ಗೈಸ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಸೊ ಯಾವುದೇ ಕಾನ್ಸೆಪ್ಟ್ ಕಲಿಬೇಕಾದ್ರೂ ಯು ಹ್ಯಾವ್ ಟು ರೀಡ್ ದಿ ಡಾಕ್ಯುಮೆಂಟ್. ಯಾಕಂದರೆ ನೀವು ಡಾಕ್ಯುಮೆಂಟ್ ರೀಡ್ ಮಾಡೋದ್ರಿಂದ ಮೋರ್ ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು. ಸೊ ಅದಕ್ಕೆ ಯು ಹ್ಯಾವ್ ಟು ರೀಡ್ ದಿ ಡಾಕ್ಯುಮೆಂಟ್ಸ್. ಸೊ ಇವಾಗ ನಾವೇನು ಮಾಡೋಣ ಅಂದರೆ ವಾಟ್ ಈಸ್ ಲಿಸ್ಟ್. ಸೊ ನಾವು ಗೂಗಲಲ್ಲಿ ಸರ್ಚ್ ಮಾಡೋಣ ವಾಟ್ ಈಸ್ ಲಿಸ್ಟ್ ಅಂತ. ವಾಟ್ ಈಸ್ ಲಿಸ್ಟ್ ಇನ್ ಪೈಥಾನ್. ಸೊ ನೀವು ಯಾವತ್ತೇ ಆಗಲಿ ಗೈಸಿ, ಯಾವುದೇ ಒಂದು ಕಾನ್ಸೆಪ್ಟ್ ಕಲಿಬೇಕಾದ್ರೂ ಸೊ ಸೊ ಯಾವತ್ತೇ ಆಗಲಿ ನೀವು ಯಾವುದೇ ಕಾನ್ಸೆಪ್ಟ್ ಕಲಿಬೇಕಾದ್ರೂ ಈ ರೂಲ್ ಫಾಲೋ ಮಾಡಿ ಗೈಸ್. ಫಸ್ಟು ನಿಮಗೆ ಡೆಫಿನೇಷನ್ ತಿಳ್ಕೊಳ್ಳಿ. ಯಾವುದೇ ಕಾನ್ಸೆಪ್ಟ್, ಸಪೋಸ್ ಇವಾಗ ನೀವು ಲಿಸ್ಟಲ್ಲ ಡಿಕ್ಷನರಿ ಕಲಿತಿರ್ತೀರ, ಫಸ್ಟು ನೀವು ಡೆಫಿನೇಷನ್ ತಿಳ್ಕೊಳ್ಳಿ. ನೆಕ್ಸ್ಟು ಯಾವ ಥರ ಯೂಸ್ ಮಾಡಬೇಕು ಅಂದರೆ ಸಿಂಟ್ಯಾಕ್ಸ್ ತಿಳ್ಕೊಳ್ಳಿ. ನೆಕ್ಸ್ಟು ರೂಲ್ಸ್ ತಿಳ್ಕೊಳ್ಳಿ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಳ್ಳಿ. ಯಾವುದೇ ಕಾನ್ಸೆಪ್ಟ್ ಕಲಿಬೇಕಾದ್ರು ಸೊ ಇವೆಲ್ಲ ಎಲ್ಲಿ ಸಿಗ್ತವೆ? ಡಾಕ್ಯುಮೆಂಟಲ್ಲಿ ಸಿಗ್ತವೆ. ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ಡೆಫಿನೇಷನ್ ಆಫ್ ಲಿಸ್ಟ್ ಅಂದರೆ ಕೊಡುತ್ತೆ, ಡೆಫಿನೇಷನ್ ಆಫ್ ಮತ್ತು ಸಿಂಟ್ಯಾಕ್ಸ್ ಆಫ್ ಲಿಸ್ಟ್ ಅಂದರೆ ಕೊಡುತ್ತೆ, ಸಿಂಟ್ಯಾಕ್ಸ್ ಆಫ್ ಡಿಕ್ಷನರಿ ಅಂದರೆ ಕೊಡುತ್ತೆ. ವಾಟ್ ಆರ್ ದಿ ರೂಲ್ಸ್ ವಿ ಮಸ್ಟ್ ಫಾಲೋ ಬಿಫೋರ್ ಯೂಸಿಂಗ್ ಎ ಆರ್ ಬಿಫೋರ್ ಡಿಕ್ಲೇರಿಂಗ್ ಎ ಲಿಸ್ಟ್ ಅಂದರೆ ಕೊಡುತ್ತೆ. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಸಿಮಿಲರ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಟ್ರೈ ಮಾಡಿ. ಸೊ ಇದರಿಂದ ನಿಮಗೇನು ಗೊತ್ತಾಗುತ್ತೆ ಅಂದರೆ ನೀವೇ ಓನಾಗಿ ರೀಡ್ ಮಾಡೋದು ಕಲ್ಕೊಳ್ತೀರ ಗೈಸ್. ಅಂದರೆ ಫಸ್ಟ್ ಏನು ಮಾಡಬೇಕು, ಯಾವುದೇ ಕಾನ್ಸೆಪ್ಟ್ ಕಲಿಬೇಕಾದ್ರು ಫಸ್ಟು ಡೆಫಿನೇಷನ್ ತಿಳ್ಕೊಳ್ಳಿ. ಸೊ ಫಸ್ಟು ಡೆಫಿನೇಷನ್ ತಿಳ್ಕೊಳ್ಳಿ, ನೆಕ್ಸ್ಟು ಸಿಂಟ್ಯಾಕ್ಸ್ ತಿಳ್ಕೊಳ್ಳಿ ಆ್ಯಂಡ್ ರೂಲ್ಸ್ ತಿಳ್ಕೊಳ್ಳಿ, ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸು ಎಕ್ಸಾಂಪಲ್. ಇಷ್ಟು ಗೊತ್ತಾದ್ರೆ ನೀವು ಯಾವುದೇ ಕಾನ್ಸೆಪ್ಟ್ನು ಕಲಿಬೋದು, ಬಿಗಿನರ್ಸ್ ಆಗಿರಲಿ ಯಾರೇ ಆಗಿರಲಿ ಗೈಸ್. ಫಸ್ಟ್ ಯು ಹ್ಯಾವ್ ಟು ಯಾವ ಥರ ತಿಳ್ಕೊಳ್ಬೇಕು, ಎಲ್ಲಿ ತಿಳ್ಕೊಳ್ಬೇಕಂದ್ರೆ ಹೋಗಿ ಗೂಗಲಲ್ಲಿ ಇಂಡಿವಿಜುವಲಾಗಿ ಕೇಳಿ. ಸೊ ಡೆಫಿನೇಷನ್ ಆಫ್ ಲಿಸ್ಟ್ ಅಂದರೆ ಹೇಳುತ್ತೆ, ಸಿಂಟ್ಯಾಕ್ಸ್ ಅಂದರೆ ಹೇಳುತ್ತೆ, ರೂಲ್ಸ್ ಅಂದರೆ ಹೇಳುತ್ತೆ. ಸೊ ಈ ಥರ ಕಲೀರಿ, ಪ್ರಾಕ್ಟೀಸ್ ಮಾಡಿ ಗೈಸ್ ಯಾವತ್ತೇ ಆಗಲಿ. ಸೊ ಫಸ್ಟ್ ನಾವು ಇವಾಗ ಇದೇ ಥರ ಸೇಮ್ ಪ್ರಾಕ್ಟೀಸ್ ಮಾಡೋಣ. ವಾಟ್ ಈಸ್ ಲಿಸ್ಟ್ ಇನ್ ಪೈಥಾನ್ ಅಂದರೆ ನೋಡಿ ಗೈಸ್ ಇಲ್ಲೇ ಬಂತು. ಸೊ ಮತ್ತು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು ಗೈಸ್. ಸೊ ನಿಮಗೆ ಇಲ್ಲಿ ನೋಡಿ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ. ನಾವು ವಾಟ್ ಈಸ್ ಲಿಸ್ಟ್ ಇನ್ ಪೈಥಾನ್ ಅಂದರೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗ್ತಿದೆ. ಸೊ ಡೋಂಟ್ ರೀಡ್ ಎವ್ರಿಥಿಂಗ್ ಗೈಸ್, ಜಸ್ಟ್ ಓಕೆ ಅಬ್ಸರ್ವ್ ದಿ ಇಂಪಾರ್ಟೆಂಟ್ ಕೀವರ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ದಟ್ಸ್ ಇಟ್. ಸೊ ಇವಾಗ ನನಗೆ ವಾಟ್ ಈಸ್ ಲಿಸ್ಟ್ ಅಂತ ಬೇಕು. ಸೊ ನೋಡಿ, ಇನ್ ಪೈಥಾನ್ ಎ ಲಿಸ್ಟ್ ಈಸ್ ಎ ಬಿಲ್ಟ್ ಇನ್ ಡೇಟಾ ಟೈಪ್ ಯೂಸ್ಡ್ ಟು ಸ್ಟೋರ್ ಎನ್ ಆರ್ಡರ್ಡ್ ಮ್ಯೂಟಬಲ್ ಕಲೆಕ್ಷನ್ ಆಫ್ ಐಟಮ್ಸ್. ಸಿ ಇಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ ಏನು ಹೇಳಿ. ಸೊ ವಾಟ್ ಈಸ್ ಲಿಸ್ಟ್? List is a built-in data type. Built-in data type, okay? And it is a ordered and mutable, as well as it stores the multiple items ಅಂದರೆ ಕಲೆಕ್ಷನ್ ಆಫ್ ಐಟಮ್ಸ್. ಸಿ ಇಷ್ಟು ಗೊತ್ತಾದರೆ ನಮಗೆ ಡೆಫಿನೇಷನ್ ಗೊತ್ತಾಯಿತು. ಸಿ ಯಾವತ್ತೇ ಆಗಲಿ, ಸೆಂಟೆನ್ಸೇ ಆಗಲಿ, ಪ್ರಾಬ್ಲಮ್ಸ್ ಆಗಲಿ, ಯು ಹ್ಯಾವ್ ಟು ಬ್ರೇಕ್ ಡೌನ್. ಇವಾಗ ನೋಡಿ ತುಂಬ ಲಾರ್ಜ್ ಪ್ರಾಬ್ಲಮ್ ಇರುತ್ತೆ. ಈಗ ಡಾಟಾ ಸ್ಟ್ರಕ್ಚರಲ್ಲಿ ಮುಂದೆ ಹೋಗ್ತೀವಲ್ಲ, ಅಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ಗಳಿರುತ್ತೆ. ಫಸ್ಟ್ ಯು ಹ್ಯಾವ್ ಟು ಬ್ರೇಕ್ ಡೌನ್ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಅಷ್ಟೇ, ಈಗ ನಾನು ಡೆಫಿನೇಷನ್ ಓದಿ ನನಗೆ ಗೊತ್ತು ಲಿಸ್ಟ್ ಅಂದರೆ, ಸೊ ನಾನು ಎಕ್ಸ್ಪ್ಲೈನ್ ಮಾಡಬಾರ್ದು. ಬಟ್ ಯು ಹ್ಯಾವ್ ಟು ಬ್ರೇಕ್ ಡೌನ್ ದಿ ಕಾನ್ಸೆಪ್ಟ್ ಆಸ್ ವೆಲ್ ಆಸ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ನೋಡಿ ಲಿಸ್ಟ್ ಈಸ್ ಎ ಬಿಲ್ಟ್ ಇನ್ ಡೇಟಾ ಟೈಪ್. ಬಿಲ್ಟ್ ಇನ್ ಡೇಟಾ ಟೈಪ್ ಅಂದರೆ ಸೊ ಪೈಥಾನ್ ಪ್ರೀ ಡಿಫೈನ್ಡ್, ದೆನ್ it is an ordered and mutable and stores the multiple items. So ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಸೊ ಲಿಸ್ಟ್ ಕಂಟೈನ್ಸ್ ದಿ ಲಿಸ್ಟ್ ಮೇಂಟೈನ್ ದಿ ಆರ್ಡರ್ ಆ್ಯಂಡ್ ಆಲ್ಸೋ ಮ್ಯೂಟಬಲ್. ಸೊ ಮ್ಯೂಟಬಲ್ ಅಂದರೆ ಏನು, ಆರ್ಡರ್ ಅಂದರೆ ಏನು ಎಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇಟ್ ಸ್ಟೋರ್ಸ್ ದಿ ಮಲ್ಟಿಪಲ್ ಐಟಮ್ಸ್. ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ನಾವು ವೇರಿಯೇಬಲ್ಸ್, ಸೊ ನಾವು ವೇರಿಯೇಬಲ್ಸ್ ಕಲಿಬೇಕಾದ್ರೆ ಏನು ಮಾಡಿದ್ವಿ, ಸಿಂಗಲ್ ವೇರಿಯೇಬಲ್ಸ್ ಸ್ಟೋರ್ಸ್ ದಿ ಸಿಂಗಲ್ ವ್ಯಾಲ್ಯೂ. ಅಂದರೆ ಸಪೋಸ್ ಇಲ್ಲಿ ನೇಮ್ ಅಂತ ಕೊಟ್ಟರೆ, ಇಲ್ಲಿ ನೋಡಿ ಇಲ್ಲಿ ನೇಮ್ ಅಂತ ಕೊಟ್ಟರೆ, ಸಿ ಇಲ್ಲಿ ನೇಮ್ ಈಕ್ವಲ್ ಟು ಸಿದ್ದೇಶ್, ಓಕೆ ನೇಮ್ ಈಕ್ವಲ್ ಟು ಸಿದ್ದೇಶ್ ಅಂದರೆ ಇಲ್ಲಿ ಸಿಂಗಲ್ ವೇರಿಯಬಲ್ಲು ಸಿಂಗಲ್ ವ್ಯಾಲ್ಯೂನ ಸ್ಟೋರ್ ಮಾಡಿದೆ. ಇವಾಗ ನಾವೇನಾದರೂ ಇಲ್ಲಿ ಪುನೀತ್ ಅಂತ ಕೊಟ್ಟರೆ, ಸೊ ನಾವು ಮತ್ತೆ ಇನ್ನೊಂದು ವೇರಿಯಬಲ್ನ ಡಿಕ್ಲೇರ್ ಮಾಡಬೇಕು. ಯಾಕಂದರೆ ಟು ಸ್ಟೋರ್ ದಿ ಮಲ್ಟಿಪಲ್ ವ್ಯಾಲ್ಯೂಸ್ ವಿ ಹ್ಯಾವ್ ಟು ಯೂಸ್ ಮಲ್ಟಿಪಲ್ ವೇರಿಯಬಲ್ಸ್. ಸೊ ನಾವು ಇದನ್ನು ಕಲ್ತ್ಕೊಂಡಿದ್ವಿ. ಬಟ್ ನನಗೆ ಸಿಂಗಲ್ ವೇರಿಯಬಲಲ್ಲೇ ಮಲ್ಟಿಪಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದಾ? ಎಸ್. ಯಾಕೆ ಹೇಳಿ, ಲಿಸ್ಟ್ ಸ್ಟೋರ್ಸ್ ದಿ ಮಲ್ಟಿಪಲ್ ಐಟಮ್ಸ್ ಇನ್ ಎ ಸಿಂಗಲ್ ವೇರಿಯಬಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಲಿಸ್ಟ್ ಬೇಕಂದರೆ, ಸಿ ಇಲ್ಲಿ ನೋಡಿ
ಈಗ ನಾನು ವೇರಿಯೇಬಲಲ್ಲಿ ಇಲ್ಲಿ ನೇಮ್ ಅಂತ ಬರೆದ್ವಿ, ಅಂದರೆ ಇದು ಸಿದ್ದೇಶಿ ಮಾತ್ರ ವ್ಯಾಲಿಡ್. ಇಲ್ಲಿ ಮತ್ತೆ ನೇಮ್ 1 ಅಂತ ಬರೆದ್ರೆ ಅದು ಪುನೀತ್ ವ್ಯಾಲ್ಯೂನ ಅಕ್ಸೆಸ್ ಮಾಡ್ಕೊಳ್ಳುತ್ತೆ. ನೇಮ್ ಮತ್ತು ಇಲ್ಲಿ ಸಪೋಸ್ ಎಕ್ಸಾಂಪಲ್ N1 N2 N3 ಅಂದರೆ ಇಲ್ಲಿ 10 20 30 ಈ ಥರ ನಾವು ಲಿಸ್ಟಲ್ಲಿ ನಾವು ವೇರಿಯೇಬಲ್ ಕಲಿಬೇಕಾದ್ರೆ ಅಲ್ಲೇ ಇದನ್ನು ಡಿಸ್ಕಸ್ ಮಾಡಿದ್ವಿ ಗಾಯ್ಸ್. ಸೊ ನೋಡಿ ಇಲ್ಲಿ N1 10 N2 20 N3 30. ಬಟ್ ಲಿಸ್ಟ್ ಯೂಸ್ ಮಾಡಿಕೊಂಡು ನಾವು ಒಂದೇ ವೇರಿಯೇಬಲ್ ಯೂಸ್ ಮಾಡಿಕೊಂಡು ಈ 3 ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ಹೌ? ಸಿಂಪಲ್ ಗೈಸ್. N1 = 10 20 30. See how to create list and I will tell all these things. But observe, ಏನಕ್ಕೆ ಲಿಸ್ಟ್ ಇಂಪಾರ್ಟೆಂಟು ಅಂದರೆ ವಿ ಕ್ಯಾನ್ ಸ್ಟೋರ್ ದಿ ಮಲ್ಟಿಪಲ್ ವ್ಯಾಲ್ಯೂಸ್. ನೋಡಿ ಇಲ್ಲಿ 3 ವೇರಿಯೇಬಲ್ಸ್ ತಗೊಂಡ್ವಿ, ಬಟ್ ಇಲ್ಲಿ ಓನ್ಲಿ 1 ವೇರಿಯೇಬಲ್ಸ್ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ 3 ವೇರಿಯೇಬಲ್ಸ್ ಯೂಸ್ ಮಾಡಿಕೊಂಡು 3 ವ್ಯಾಲ್ಯೂನ ಸ್ಟೋರ್ ಮಾಡಿದ್ದೀವಿ. ಬಟ್ ಇಲ್ಲಿ ಓನ್ಲಿ 1 ವೇರಿಯೇಬಲ್ಸ್ನ ಯೂಸ್ ಮಾಡಿಕೊಂಡು 3 ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ. 3 ವ್ಯಾಲ್ಯೂ ಅಲ್ಲ, ಮಲ್ಟಿಪಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೋಬೋದು ಗೈಸ್. ಸೊ ಅದಕ್ಕೆ ಲಿಸ್ಟ್ ಅಂತ ಇದಾಗುತ್ತೆ. ಸೊ ಫಸ್ಟ್ ಏನು ಹೇಳಿ, ವಾಟ್ ಈಸ್ ಲಿಸ್ಟ್? ಲಿಸ್ಟ್ ಈಸ್ ಎ ಬಿಲ್ಟ್ ಇನ್ ಡೇಟಾ ಟೈಪ್ and it is a ordered and it maintains the order as well as mutable. ಇವೆರಡನ್ನೂ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಲಿಸ್ಟ್ ಏನಕ್ಕೆ ಬೇಕಂದ್ರೆ ನಮಗೆ ಯಾವುದೇ ಕಾನ್ಸೆಪ್ಟ್ ಕಲಿಬೇಕಾದ್ರೂ ನಮಗೆ ಏನಕ್ಕೆ ಬೇಕು, ಈಗ ಡಿಕ್ಷನರಿ ಅಂತ ಹೇಳ್ತೀರಾ, ಡಿಕ್ಷನರಿ ಏನಕ್ಕೆ ಬೇಕಂತ ತಿಳ್ಕೊಳ್ಬೇಕು. ಬಟ್ ಹಂಗೆ ಇಲ್ಲಿ ಲಿಸ್ಟ್ ಏನಕ್ಕೆ ಅಂದರೆ ಇಟ್ ಸ್ಟೋರ್ ದಿ ಮಲ್ಟಿಪಲ್ ಐಟಮ್ಸ್ ಇನ್ ಎ ಸಿಂಗಲ್ ವೇರಿಯಬಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಇಟ್ ಸ್ಟೋರ್ಸ್ ದಿ, ವಾಟ್ ಈಸ್ ಲಿಸ್ಟ್ ಅಂದರೆ ಲಿಸ್ಟ್ ಸ್ಟೋರ್ ದಿ ಮಲ್ಟಿಪಲ್ ಐಟಮ್ಸ್ in a single variable. This is the main advantages of the list. Okay, so definition ತಿಳ್ಕೊಂಡ್ವಿ. ನೆಕ್ಸ್ಟ್ ಹೌ ಟು ಕ್ರಿಯೇಟ್ ಎ ಲಿಸ್ಟ್. ಸೊ ನಮಗೆ ಲಿಸ್ಟ್ ಕ್ರಿಯೇಟ್ ಮಾಡ್ಬೇಕು ತಾನೆ, ಹೌ ಟು ಕ್ರಿಯೇಟ್ ಎ ಲಿಸ್ಟ್. ಸೊ ನೀವೇನು ಮಾಡಿ ಅಂದರೆ ಇಲ್ಲಿ ಇದೆ ಇಲ್ಲ ನಿಮಗೆ ಇನ್ನು ಬಿಗಿನರ್ಸ್ ಅಂದರೆ ಡಾಕ್ಯುಮೆಂಟ್ಸ್ ಓದಕ್ಕೆ ಬರಲ್ಲ ಅಂದರೆ ಇಲ್ಲಿ ಜಸ್ಟ್ ಸರ್ಚ್ ಮಾಡಿ ಹೌ ಟು ಕ್ರಿಯೇಟ್ ಎ ಲಿಸ್ಟ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಕೊಡುತ್ತೆ, ತಿಳ್ಕೊಳ್ಳಿ. ಬಟ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸೊ ಲಿಸ್ಟ್ ಆರ್ highly versatile and are defined by enclosing comma separated item within the square bracket. ಅಂದರೆ ಸಿಂಪಲ್ ಹೌ ಟು ಕ್ರಿಯೇಟ್ ಎ ಲಿಸ್ಟ್. ಸೊ ಸ್ಕ್ವಯರ್ ಬ್ರಾಕೆಟ್ ಯೂಸ್ ಮಾಡಬೇಕು ಆ್ಯಂಡ್ ಈಚ್ ಐಟಮ್ಸ್ ಆರ್ ಸಪ್ರೇಟೆಡ್ ಬೈ ಕಾಮಾ. ಅಂದರೆ ಸೊ ನಾವು ಇಲ್ಲಿ ನೋಡಿ, ಸೊ ಲಿಸ್ಟ್ ಮೇಯ್ನ್ ಅಡ್ವಾಂಟೇಜ್ ಏನು ಹೇಳಿ, ಸಿಂಗಲ್ ವೇರಿಯೇಬಲಲ್ಲಿ ಮಲ್ಟಿಪಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ಇಲ್ಲಿ ಸಪೋಸ್ ಎಕ್ಸಾಂಪಲ್ ಫ್ರೂಟ್ಸ್ ಅಂತ ತಿಳ್ಕೊಳ್ಳಿ, ಅಂದರೆ ಒಂದು ಸಿಂಗಲ್ ವೇರಿಯೇಬಲ್ ಇದರಲ್ಲಿ ಮಲ್ಟಿಪಲ್ ಫ್ರೂಟ್ಸ್ನ ನಾವು ಸ್ಟೋರ್ ಮಾಡ್ಬೋದು. ಎಕ್ಸಾಂಪಲ್ ಆ್ಯಪಲ್, ಬನಾನಾ, ಮ್ಯಾಂಗೋ. ಓಕೆ, ಈ ಥರ ಮಲ್ಟಿಪಲ್ ಫ್ರೂಟ್ಸ್ನ ನಾವು ಸ್ಟೋರ್ ಮಾಡ್ಬೋದು. ಸೊ ಇಲ್ಲಿ ಸಿಂಟ್ಯಾಕ್ಸ್ ಏನು ಹೇಳಿ, ಇಟ್ ಈಸ್ ಸಿ ಮತ್ತೆ ಓದೋಣ ಇಲ್ಲಿ, ವಿಚ್ ಆರ್ ಡಿಫೈನ್ಡ್ ಬೈ ಎನ್ಕ್ಲೋಸಿಂಗ್ ಕಾಮಾ ಸಪ್ರೇಟೆಡ್ ಐಟಮ್ ವಿತ್ ಇನ್ ದಿ ಸ್ಕ್ವೇರ್ ಬ್ರಾಕೆಟ್. ಅಂದರೆ ಸೊ ನಾವು ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ನ ಮೆನ್ಷನ್ ಮಾಡಿದ್ದೀವಿ. ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ ವಿ ಹ್ಯಾವ್ ಟು ಸ್ಟೋರ್ ದಿ ಮಲ್ಟಿಪಲ್ ಐಟಮ್ಸ್. ಸೊ ಸ್ಕ್ವೇರ್ ಬ್ರಾಕೆಟಲ್ಲಿ ಸ್ಟೋರ್ ಮಾಡಿದ್ದೀವಿ. ಈಗ ಇದು ಡಿಕ್ಲರೇಷನ್ ಕರೆಕ್ಟೋ ಇಲ್ಲ ಅಂತ ಚೆಕ್ ಮಾಡೋಣ VS ಕೋಡಲ್ಲಿ. ಸೊ ನೋಡಿ ಇಲ್ಲಿ, ಸೊ ಫಸ್ಟು ಇಲ್ಲಿ ಒಂದು ಫ್ರೂಟ್ಸ್ ಅಂತ ಒಂದು ವೇರಿಯಬಲ್ ನೇಮ, ಫ್ರೂಟ್ಸ್ ಈಕ್ವಲ್ ಟು ಫ್ರೂಟ್ಸ್ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡೋಣ. ಫ್ರೂಟ್ಸ್ ಈಕ್ವಲ್ ಟು ಆ್ಯಪಲ್. ನೀವೇನಾದರೂ ಮಲ್ಟಿಪಲ್ ವ್ಯಾಲ್ಯೂ ಸ್ಟೋರ್ ಮಾಡ್ಕೊಳ್ಳಿ, ಬನಾನಾ, ನೆಕ್ಸ್ಟ್ ಮ್ಯಾಂಗೋ. ಓಕೆ, ಈ ಥರ ಸ್ಟೋರ್ ಮಾಡೋಣ. ಸೊ ನಾವು ಫಸ್ಟು ನಾನು ಲಾಸ್ಟ್ ವೀಡಿಯೋದಲ್ಲೂ ಅದನ್ನೇ ಹೇಳಿದ್ದು ಗೈಸ್. ಫಸ್ಟ್ ಯು ಹ್ಯಾವ್ ಟು ಟ್ರೈ ಮಾಡಿ, ಬರ್ಸೋಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೀವೇನಾದರೂ ಇಲ್ಲ ನಾನು ಫಸ್ಟು ಕ್ಲಿಯರಾಗಿ ನನಗೆ ಗೊತ್ತಾಗಬೇಕು ಅಂದರೆ ನೀವು ಕಲಿಯಲ್ಲ ಗೈಸ್. ಯಾಕಂದರೆ ಮುಂದೆ ನೀವು ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿದಾಗ ಆ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಫಸ್ಟ್ ಬರ್ಸೋಕ್ಕೆ ಟ್ರೈ ಮಾಡೋಣ. ದೆನ್ ಯುವರ್ ಪ್ರಿಂಟ್ ಫ್ರೂಟ್ಸ್ ಅಂತ ಕೊಟ್ಟರೆ ನೋಡಿ ಗೈಸ್, ಅಂದರೆ ಇಲ್ಲೇನಾಗ್ತಿದೆ, ಎಲ್ಲನೂ ಒಂದೇ ಇದಾಗ್ತಿದೆ. ಬಟ್ ನಮಗೆ ಇಂಡಿವಿಜುವಲ್ ಬರಬೇಕಂದ್ರೆ ಆಪಲ್ ಬನಾನಾ ಏನಕ್ಕೆ ಬರ್ತಿಲ್ಲ ಅಂದರೆ ಇಲ್ಲಿ ರೀಡ್ ದಿ ಡೆಫಿನೇಷನ್. ಲಿಸ್ಟ್ ಆರ್ ಡಿಫೈನ್ಡ್ ಬೈ ಎನ್ಕ್ಲೋಸಿಂಗ್ ಕಾಮಾ ಸಪ್ರೇಟೆಡ್ ಐಟಮ್. ಅಂದರೆ ಯು ಹ್ಯಾವ್ ಟು ಈಚ್ ಐಟಮ್ ಮಸ್ಟ್ ಬಿ ಸಪ್ರೇಟೆಡ್ ಬೈ ಕಾಮಾ. ಅಂದರೆ ಆ್ಯಪಲ್ ಅನ್ನೋದು ಒಂದು ಐಟಮ್, ಅದು ಸಪ್ರೇಟೆಡ್ ಬೈ ಕಾಮಾ. ಬನಾನಾ ಅನ್ನೋದು ಒಂದು ಐಟಮ್ ಸಪ್ರೇಟೆಡ್ ಬೈ ಕಾಮಾ.
ಮ್ಯಾಂಗೋ ಅನ್ನೋದು ಒಂದು ಐಟಮ್ ಸಪ್ರೇಟೆಡ್ ಬೈ ಕಾಮ. ಇಲ್ಲೇನಾದರೂ ಮತ್ತೆ ಏನಾದರೂ ಇನ್ನೊಂದು ಫ್ರೂಟ್ ಸ್ಟೋರ್ ಮಾಡ್ತೀನಿ ಅಂದರೆ ದಟ್ ಹ್ಯಾಸ್ ಟು ಸಪ್ರೇಟೆಡ್ ಬೈ ಕಾಮ ಮೀನ್ಸ್. ಸೊ ಬರ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಏನು ಹೇಳಿ ಇಲ್ಲಿ, ಈಚ್ ಐಟಮ್ ಇನ್ ಲಿಸ್ಟ್ ಮಸ್ಟ್ ಸಪ್ರೇಟೆಡ್ ಬೈ ಕಾಮ. ಗೊತ್ತಾಯ್ತಾ? ಸೊ ಈಗ ನಾವು ಇಲ್ಲಿ ಕಾಮ ಹಾಕಿ ನೋಡೋಣ. ಈಚ್ ಐಟಮ್ ಸಪ್ರೇಟೆಡ್ ಬೈ ಕಾಮ. ನೋಡಿ ಈಗ ಎಷ್ಟು ಸ್ಟ್ರಕ್ಚರಾಗಿ ಕಾಣ್ತಿದೆ ಅಂದರೆ ಆ್ಯಪಲ್ ಒಂದು, ಬನಾನಾ ಒಂದು, ಮ್ಯಾಂಗೋ ಒಂದು. ಓಕೆ, ಈ ಥರ ಸ್ಟ್ರಕ್ಚರಾಗಿ ಕಾಣ್ತಿದೆ. ಸೊ ಫಸ್ಟ್ ನಾವು ಏನು ತಿಳ್ಕೊಂಡ್ವಿ, ಡೆಫಿನೇಷನ್ ತಿಳ್ಕೊಂಡ್ವಿ, ಕರೆಕ್ಟ್ ತಾನೆ? ನಾವು ಇದನ್ನೇ ಫಾಲೋ ಮಾಡೋದು. ಫಸ್ಟ್ ಏನು ತಿಳ್ಕೊಂಡ್ವಿ, ಡೆಫಿನೇಷನ್ ತಿಳ್ಕೊಂಡ್ವಿ. ನೆಕ್ಸ್ಟು ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ಏನು ಹೇಳಿ, ಸ್ಕ್ವಯರ್ ಬ್ರಾಕೆಟ್ ಆ್ಯಂಡ್ ಈಚ್ ಐಟಮ್ ಮಸ್ಟ್ ಬಿ ಸಪ್ರೇಟೆಡ್ ಬೈ ಕಾಮ. ನೆಕ್ಸ್ಟು ವಾಟ್ ಆರ್ ದಿ ರೂಲ್ಸ್ ಅಂದರೆ ಇಲ್ಲಿ ರೂಲ್ಸ್ ಅಂದರೆ ಏನು ಹೇಳಿ, ಆರ್ಡರ್ಡ್ ಅಂದರೆ ಲಿಸ್ಟ್ ಆರ್ ಆರ್ಡರ್ಡ್. ಸೊ ಅದನ್ನು ತಿಳ್ಕೊಳ್ಳೋಣ ಇಲ್ಲಿ. ರೂಲ್ಸ್ ಅಂದರೆ ನೋಡಿ ಗಾಯ್ಸ್, ಆರ್ಡರ್ಡ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೂ ಒಂದೇ, ರೂಲ್ಸ್ ಅಂದರೂ ಒಂದೇ. ಅಂದರೆ ಲಿಸ್ಟು ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ನ ಫಾಲೋ ಮಾಡುತ್ತೆ. ಲೈಕ್ ನೋಡಿ ಇಲ್ಲಿ ಆರ್ಡರ್ಡ್ ಅಂದರೆ ಐಟಮ್ಸ್ ಇನ್ ಲಿಸ್ಟ್ ಮೇಂಟೈನ್ಸ್ ದೇರ್ ಇನ್ಸರ್ಷನ್ ಆರ್ಡರ್. ಎಲ್ಲನೂ ಓದಕ್ಕೆ ಹೋದ್ಬೇಡಿ, ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಮೀನಿಂಗ್ ದ ಪೊಸಿಷನ್ ಆಫ್ ಈಚ್ ಐಟಮ್ ಈಸ್ ಪ್ರಿಸರ್ವ್ಡ್. ಅಂದರೆ ಹೆಂಗೆ ಗೊತ್ತಾ ಗೈಸ್, ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ಏಜಸ್ ಈಕ್ವಲ್ ಟು 19, 20, 21, 22. ಅಂದರೆ ಸಪೋಸ್ ಈಗ ಒಬ್ಬ ಪರ್ಸನ್ದು ಏಜು 19 ಆಗಿರುತ್ತೆ, ಇನ್ನೊಂದು ಪರ್ಸನ್ದು 20 ಆಗಿರುತ್ತೆ, 21 ಆಗಿರುತ್ತೆ. ಇಲ್ಲಿ ಲಿಸ್ಟ್ ಆರ್ಡರ್ಡ್ ಅಂತ ಬರೆದಿದ್ದೀವಿ ಇಲ್ಲಿ. ಸೊ ಅಂದರೆ ಇಲ್ಲಿ ಇದನ್ನು ಬರೆಯೋಣ. ಹೌ ಚೆಕ್ ಮಾಡಬೇಕು, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಹೇಳಿ, ಲಿಸ್ಟ್ ಆರ್ಡರ್ಡ್ ಅಂದರೆ ಲಿಸ್ಟು ಯಾವಾಗಲೂ ಸ್ಪೆಸಿಫಿಕ್ ಆರ್ಡರ್ನ ಮೇಂಟೈನ್ ಮಾಡುತ್ತೆ. ಅಂದರೆ ಈ 19 ಅನ್ನೋ ಎಲಿಮೆಂಟು ಸ್ಪೆಸಿಫಿಕ್ ಪೊಸಿಷನಲ್ಲಿದೆ, 20 ಅನ್ನೋ ಎಲಿಮೆಂಟು ಅದರದೇ ಆದ ಸ್ಪೆಸಿಫಿಕ್ ಪೊಸಿಷನಲ್ಲಿದೆ, 21 ಅಂತ ಎಲಿಮೆಂಟು ಅದರದೇ ಆದ ಒಂದು ಪೊಸಿಷನಲ್ಲಿದೆ. ಯಾಕೆ ಆರ್ಡರ್ ಮೇಂಟೈನ್ ಆಗುತ್ತೆ ಅಂದರೆ, ನಾವು ವೇರಿಯಬಲ್ಸಲ್ಲಿ ಏನು ಮಾಡಿದ್ವಿ, ಸಪೋಸ್ ಏಜ್ 1 ಈಕ್ವಲ್ ಟು ಇಲ್ಲಿ ಮಲ್ಟಿಪಲ್ ಏಜಸ್ ಸ್ಟೋರ್ ಮಾಡ್ಬೇಕಂದ್ರೆ ಮಲ್ಟಿಪಲ್ ವೇರಿಯಬಲ್ನ ನಾವು ಯೂಸ್ ಮಾಡಬೇಕು. ಎಲ್ಲಿ, ವೇರಿಯಬಲ್ಸಲ್ಲಿ. ಸೊ ಏಜ್ 3 ಈ ಥರ ಬರೆದು 19, 20, 21, 22 ಅಂತ ಬರಿತಿದ್ವಿ. ನಮಗೇನಾದರೂ 19 ವ್ಯಾಲ್ಯೂ ಬೇಕಂದರೆ ನಾವು ಡೈರೆಕ್ಟಾಗಿ ಪ್ರಿಂಟ್ ಏಜ್ 1 ಅಂತ ಕೊಡ್ತಿದ್ವಿ. ಇಲ್ಲ 20 ಬೇಕಂದರೆ ಪ್ರಿಂಟ್ ಏಜ್ 2 ಅಂತ ಕೊಡ್ತಿದ್ವಿ. ಇಲ್ಲ ನಮಗೆ 21 ಬೇಕಂದರೆ ಪ್ರಿಂಟ್ ಏಜ್ 3 ಅಂತ ಕೊಡ್ತಿದ್ವಿ. ಬಟ್ ಇಲ್ಲಿ ಏನಾಗ್ತಿದೆ, ಲಿಸ್ಟಲ್ಲಿ ನಾವು ಓನ್ಲಿ ಒಂದೇ ವೇರಿಯಬಲ್ನ ಯೂಸ್ ಮಾಡಿರೋದು. ಇಲ್ಲಾದರೆ ಮಲ್ಟಿಪಲ್ ವೇರಿಯಬಲ್ನ ಯೂಸ್ ಮಾಡಿದ್ವಿ, ಅದಕ್ಕೆ ಈಚ್ ವೇರಿಯಬಲ್ ಸ್ಟೋರ್ಸ್ ದಿ ಸ್ಪೆಸಿಫಿಕ್ ವ್ಯಾಲ್ಯೂ. ಬಟ್ ಇಲ್ಲಿ ಏನು ಹೇಳಿ, ಒಂದೇ ವೇರಿಯಬಲ್ಲು ಮಲ್ಟಿಪಲ್ ವ್ಯಾಲ್ಯೂನ ಸ್ಟೋರ್ ಮಾಡಿದೆ. ಬಟ್ ನಮಗೆ ಸಪೋಸ್ ಎಕ್ಸಾಂಪಲ್ ಇವಾಗ ನಾವೇನಾದ್ರು ಪ್ರಿಂಟ್ ಏಜಸ್ ಅಂತ ಕೊಟ್ಟರೆ ಏನಾಗುತ್ತೆ. ಸೊ ಇಲ್ಲಿ ನೋಡಿ, ಪ್ರಿಂಟ್ ಸಪೋಸ್ ಒಂದು ಕ್ರಿಯೇಟ್ ಮಾಡೋಣ. ಏಜಸ್ ಈಕ್ವಲ್ ಟು 19, 20, 21, 22. ಸೊ ಈಗ ನಾವೇನಾದರೂ ಪ್ರಿಂಟ್ ಏಜಸ್ ಅಂತ ಕೊಟ್ಟರೆ ನೋಡಿ ಗೈಸ್, ಫುಲ್ ಓಲ್ ಲಿಸ್ಟ್ ಪ್ರಿಂಟ್ ಆಗ್ತಿದೆ. ಬಟ್ ನಮಗೆ 21 ಎಲಿಮೆಂಟ್ ಬೇಕು ಅಂದರೆ ಔಟ್ಪುಟ್ಟು 20 ಅಂತ ಮಾತ್ರ ಬರಬೇಕು, ಇಲ್ಲ ಔಟ್ಪುಟ್ಟು ಬರೀ 21 ಅಂತ ಮಾತ್ರ ಬರಬೇಕು, ಇಲ್ಲ 22 ಅಂತ ಬರಬೇಕು. ಸೊ ಅವಾಗ ನಾವೇನು ಮಾಡಬೇಕು, ಅವಾಗ ನಾವು ಆ ಆರ್ಡರ್ನ ಯೂಸ್ ಮಾಡ್ಕೋಬೇಕು. ಅವಾಗ ನಾವೇನು ಇಲ್ಲಿಗೆ ಹೋಗಬೇಕು, ಫಸ್ಟ್ ಹೋಗ್ಬಿಟ್ಟು ಇಲ್ಲಿ 19 ಯಾವ ಆರ್ಡರಲ್ಲಿ ಸ್ಟೋರ್ ಆಗಿದೆ, 20 ಯಾವ ಆರ್ಡರಲ್ಲಿ ಸ್ಟೋರ್ ಆಗಿದೆ, 21 ಯಾವ ಆರ್ಡರಲ್ಲಿ ಸ್ಟೋರ್ ಆಗಿದೆ, 21, 22 ಯಾವ ಆರ್ಡರಲ್ಲಿ ಸ್ಟೋರ್ ಆಗಿದೆ. ಈ ಥರ ಆರ್ಡರ್ ಗೊತ್ತಿದ್ರೆ ನಾವು ಡೈರೆಕ್ಟಾಗಿ ಪ್ರಿಂಟ್ ಮಾಡ್ಬೋದು. ಸೊ ಆರ್ಡರ್ನ ಹೆಂಗೆ ತಿಳ್ಕೊಳ್ಳೋದು, ರೀಡ್ ಡಾಕ್ಯುಮೆಂಟೇಷನ್ ಅಷ್ಟೇ. ಇಲ್ಲಿ ನೋಡಿ, ದಿಸ್ ಅಲೌಸ್ ಫಾರ್ ಅಕ್ಸೆಸಿಂಗ್ ದಿ ಐಟಮ್ ಬೈ ದೇರ್ ನ್ಯೂಮರಿಕಲ್ ಇಂಡೆಕ್ಸ್ ಸ್ಟಾರ್ಟಿಂಗ್ ಫ್ರಮ್ 0. ಸಿಂಪಲ್ ಗೈಸ್, ಇದೊಂದು ತಿಳ್ಕೊಂಡ್ರೆ ನಿಮಗೆ ಯಾವುದೇ ಆಗಲಿ ಈಸಿಯಾಗಿ ಅರ್ಥ ಆಗುತ್ತೆ. ಇಂಡೆಕ್ಸಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಟು access individual elements in list. ಅಂದರೆ ನಾನು ಏನು ಕೇಳ್ತಿದ್ದೀನಿ ಅಂದರೆ, ನನ್ನ ಕ್ವಶನ್ ಸಿಂಪಲ್. ಸೊ ಇಲ್ಲಿ ನಾವು ಪ್ರಿಂಟ್ ಏಜಸ್ ಅಂದರೆ ಫೋಲ್ 19, 20, 21, 22 ಎಲ್ಲ ಪ್ರಿಂಟ್ ಆಗ್ತಿದೆ. ಬಟ್ ನಮಗೆ ಇಂಡಿವಿಜುವಲ್ ಎಲಿಮೆಂಟ್ ಬೇಕಂದರೆ 19 ಒಂದೇ ಬೇಕು, 20 ಒಂದೇ ಬೇಕು, 21 ಒಂದೇ ಬೇಕು, 22 ಒಂದೇ ಬೇಕು. ಅದಕ್ಕೆ ಹೆಂಗೆ ಅಕ್ಸೆಸ್ ಮಾಡ್ಕೊಳ್ಳೋದು ಅನ್ನೋದು ನನ್ನ ಕ್ವಶನ್. ಸಿಂಪಲ್ ಆನ್ಸರ್, ಯೂಸಿಂಗ್ ಇಂಡೆಕ್ಸ್. ವಾಟ್ ಈಸ್ ಇಂಡೆಕ್ಸ್? ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮ್ಮ ಬಿಗಿನರ್ ಆದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ.
ಇಲ್ಲಿ ಟ್ರಿಕ್ಸ್ ಕೊಡ್ತೀನಿ. ಸಪೋಸ್ ಇಲ್ಲಿ 19, 20, 21 ಫಸ್ಟು ಇಂಡೆಕ್ಸ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಯಾವ ಥರ ಇಂಡೆಕ್ಸ್ನ ಯೂಸ್ ಮಾಡಿಕೊಂಡು ನಾವು ವ್ಯಾಲ್ಯೂನ ಅಕ್ಸೆಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಸಪೋಸ್ ಇಲ್ಲಿ ಏಜಸ್ ಈಕ್ವಲ್ ಟು, ನೋಡಿ ಗೈಸ್, ನೀವೇನಾದರೂ ಲೆಫ್ಟ್ ಟು ರೈಟ್ ಮೂವ್ ಆಗ್ತಿದ್ದೀರಂದರೆ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0. ಇಲ್ಲ ನೀವು ರೈಟ್ ಟು ಲೆಫ್ಟ್ ಮೂವ್ ಆಗ್ತಿದ್ದೀರಂದರೆ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ -1. ಸಪೋಸ್ ಇವಾಗ ಇಲ್ಲಿಂದ ಮೂವ್ ಆಗೋಣ ಅಂದರೆ ಲೆಫ್ಟ್ ಟು ರೈಟ್ ಮೂವ್ ಆಗ್ತಿದ್ವಿ ಅಂದರೆ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0. ಅಂದರೆ 19 ಅನ್ನೋದು 0th ಪೊಸಿಷನಲ್ಲಿದೆ, 20 ಅನ್ನೋದು 1 ಪೊಸಿಷನಲ್ಲಿದೆ, 21 ಅನ್ನೋದು 2nd ಪೊಸಿಷನಲ್ಲಿದೆ. ಸಪೋಸ್ ಕ್ರಿಯೇಟ್ ಸಮ್ ಮೋರ್ ಎಲಿಮೆಂಟ್ಸ್, ದೆನ್ 22, 23, 24. ಓಕೆ, ಇಲ್ಲಿ ನೋಡಿ, ಇಲ್ಲಿ 22 ಅನ್ನೋದು 3rd ಪೊಸಿಷನಲ್ಲಿದೆ, ಸಿಮಿಲರ್ಲಿ. ಬಟ್ ಇದು ಯಾವಾಗ ಲೆಫ್ಟ್ ಟು ರೈಟ್ ಅಂದರೆ ಲೆಫ್ಟ್ ಟು ರೈಟ್ ಮೂವ್ ಆಗ್ತಿದ್ವಿ. ಸಪೋಸ್ ನಾವೇನಾದರೂ ಈಗ ರೈಟ್ ಟು ಲೆಫ್ಟ್ ಮೂವ್ ಆಗೋಣ ಅಂದರೆ, ರೈಟ್ ಟು ಲೆಫ್ಟ್ ಮೂವ್ ಆಗೋಣ ಅಂದರೆ ಆಲ್ವೇಸ್ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ -1 ಅಂದರೆ -1, -2, -3, -4, -5, -6. ನಾನು ಏನಕ್ಕೆ ಈ ಟ್ರಿಕ್ಸ್ ಹೇಳ್ತಿದ್ದೀನಿ ಅಂದರೆ ನೀವು ಬಿಗಿನರ್ಸ್ ಅಲ್ವಾ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಿಗಿನರ್ಸ್ಗೆ ಯಾವತ್ತೇ ಆಗಲಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ, ನಾನು ಲೆಫ್ಟ್ ಟು ರೈಟ್ ಎಲಿಮೆಂಟ್ ಆಕ್ಸೆಸ್ ಮಾಡ್ಕೋಬೇಕಾ ಅಂದರೆ 19 ಫಸ್ಟು, 21 ಫಸ್ಟ್, ಈ ಥರ ಆಕ್ಸೆಸ್ ಮಾಡ್ಕೋಬೇಕಾ, ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0. ಇಲ್ಲ ನಾನು ರಿವರ್ಸಲ್ಲಿ ಆಕ್ಸೆಸ್ ಮಾಡ್ಕೋಬೇಕಾ, ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ -1. ಈಗ ಇಂಡೆಕ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಎಲಿಮೆಂಟ್ನ ಆಕ್ಸೆಸ್ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ. ಸಿಂಟೆಕ್ಸ್ ಸಿಂಪಲ್ ಗೈಸ್. ಲಿಸ್ಟ್ ನೇಮ್ ಅಂದರೆ ಯಾವ ಲಿಸ್ಟ್ ನೇಮು ಮತ್ತು ಇಂಡೆಕ್ಸ್ ವ್ಯಾಲ್ಯೂ, ಇದು ಸಿಂಟೆಕ್ಸ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಲಿಸ್ಟ್ ನೇಮ್ ಯಾವುದು, ಲಿಸ್ಟ್ ನೇಮ್ ಏನು ಹೇಳಿ, ಲಿಸ್ಟ್ ನೇಮ್ ಬಂದ್ಬಿಟ್ಟು ಏಜಸ್ಸು. ಲಿಸ್ಟ್ ನೇಮ್ ಬಂದು ಏಜಸ್ಸು. ಓಕೆ, ಇಂಡೆಕ್ಸ್ ವ್ಯಾಲ್ಯೂ ಸಪೋಸ್ ನಿಮಗೆ, ನಾನು ಲೆಫ್ಟ್ ಟು ರೈಟ್ ಹೋಗ್ತಿದ್ದೀನಿ, ಯಾವ ಎಲಿಮೆಂಟ್ ಬೇಕು, ಇಲ್ಲಿ ಬರೆದ್ಬಿಡೋಣ. ಈಗ ನಮಗೆ ಲೆಫ್ಟ್ ಟು ರೈಟ್ ಹೋಗ್ತೀವಿ. ಲೆಫ್ಟ್ ಟು ರೈಟ್ ಅಂದರೆ ಆಲ್ವೇಸ್ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ 0, 1, 2, 3, 4, 5. ಬಟ್ ದಿಸ್ ಈಸ್ ಲೆಫ್ಟ್ ಟು ರೈಟ್. ಓಕೆ, ಇದು ರೈಟ್ ಟು ಲೆಫ್ಟ್. ನಾನು ಏನಕ್ಕೆ ಇಷ್ಟೊಂದು ಕಾಂಪ್ಲೆಕ್ಸಿಟಿನ ಇದು ಮಾಡ್ತಿದ್ದೇನೆ ಅಂದರೆ ಗೈಸ್, ಯಾಕಂದರೆ ನಿಮಗೆ ಲಿಸ್ಟು ಇಂಪಾರ್ಟೆಂಟ್, ಅದರಲ್ಲೂ ಇಂಡೆಕ್ಸ್ನ ಯೂಸ್ ಮಾಡಿಕೊಂಡು ಎಲಿಮೆಂಟ್ಸ್ನ ಅಕ್ಸೆಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಇದು ರೈಟ್ ಟು ಲೆಫ್ಟು ಮತ್ತು ಇದು ಲೆಫ್ಟ್ ಟು ರೈಟ್ ಅಂದ್ಕೊಳ್ಳಿ. ಈಗ ನಾನು ಲೆಫ್ಟ್ ಟು ರೈಟ್ ಹೋಗ್ತೀನಿ ಅಂದರೆ ಲೆಫ್ಟ್ ಟು ರೈಟ್ ನನಗೆ ಇಲ್ಲಿಂದ ಎಲಿಮೆಂಟ್ನ ಅಕ್ಸೆಸ್ ಮಾಡ್ಕೋಬೇಕು. 21 ಎಲಿಮೆಂಟ್ನ ಅಕ್ಸೆಸ್ ಮಾಡ್ಕೋಬೇಕು. ಏನು ಮಾಡಬೇಕು, 21 ಯಾವ ಪೊಸಿಷನಲ್ಲಿ ಸ್ಟೋರ್ ಆಗಿದೆ, 2 ಪೊಸಿಷನಲ್ಲಿ ಸ್ಟೋರ್ ಆಗಿದೆ. ನೀನು ಏನು ಮಾಡಿ, ಇಂಡೆಕ್ಸ್ ವ್ಯಾಲ್ಯೂ ಸ್ಟೋರ್ ಮಾಡಿ, ಪ್ರಿಂಟ್ ಕೊಟ್ಟರೆ ಏನಾಗುತ್ತೆ, 21 ಅಂತ ಬರುತ್ತೆ. ಸಪೋಸ್ ನಮಗೆ ಇಲ್ಲ 24 ಬೇಕು, 24 ಯಾವ ಪೊಸಿಷನಲ್ಲಿ ಸ್ಟೋರ್ ಆಗಿದೆ, 5th ಪೊಸಿಷನಲ್ಲಿ ಸ್ಟೋರ್ ಆಗಿದೆ. ಅಂದರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ದಿ ಲಿಸ್ಟ್ ನೇಮ್ ಆ್ಯಂಡ್ ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ ಯು ಹ್ಯಾವ್ ಟು ಪಾಸ್ ದಿ ಇಂಡೆಕ್ಸ್ ವ್ಯಾಲ್ಯೂ. 24 ಬರುತ್ತೆ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ದೆನ್ ಓಕೆ, ಇಲ್ಲಿ ನೋಡಿ, ಇಲ್ಲೇ ಕ್ರಿಯೇಟ್ ಮಾಡಿದ್ದೀವಿ 21, 23, 24 ಕರೆಕ್ಟ್. 24. ಓಕೆ, ages example ages equal to 19, 20, 21, 22, 23, 24. ದೆನ್ ಪ್ರಿಂಟ್ ಏಜಸ್ ತಗೊಳ್ಳಿ. ಪ್ರಿಂಟ್ ಏಜಸ್ ತಗೊಂಡ್ರೆ ನೋಡಿ ಇಲ್ಲ ಆಯ್ತು. ಈಗ ನಮಗೆ 24 ನಮಗೆ ಇಂಡಿವಿಜುವಲ್ ಎಲಿಮೆಂಟ್ ಬೇಕು. ಇಂಡಿವಿಜುವಲ್ ಅಂದರೆ 24 ನಮಗೆ ಇಂಡಿವಿಜುವಲ್ ಬೇಕು. ಯಾವ ಥರ, ಸಿಂಪಲ್ ಗೈಸ್, ಪ್ರಿಂಟ್ ಕೊಡಿ. ದೆನ್ 24 ಯಾವ ಪೊಸಿಷನಲ್ಲಿ ಸ್ಟೋರ್ ಆಗಿದೆ, ನೀವು ಸಪೋಸ್ ಲೆಫ್ಟ್ ಟು ರೈಟ್ ಹೋಗ್ತಿದ್ದೀರಾ, 0, 1, 2, 3, 4, 5. ಓಕೆ, ಇಲ್ಲಿ ಕೊಟ್ಟರೆ ನೋಡಿ 24 ಅಂತ ಬಂತು. ಇಲ್ಲ ನಾನು ರೈಟ್ ಟು ಲೆಫ್ಟ್ ಹೋಗ್ತಿದ್ದೀನಿ ಬಟ್ 24 ಎಲಿಮೆಂಟ್ ಬೇಕಂದರೆ ಏನು ಮಾಡಿ, -1. ಯಾಕೆ ಹೇಳಿ, ಇಲ್ಲಿ ನೋಡಿ ನಾನು ಬರ್ದಿದ್ದೀನಿ ಕ್ಲಿಯರಾಗಿ ನೋಡಿ. ಲೆಫ್ಟ್ ಟು ರೈಟ್ ಹೋಗ್ತಿದ್ರೆ ಅಂದರೆ 5th ಪೊಸಿಷನಲ್ಲಿ 24 ಸ್ಟೋರ್ ಆಗಿದೆ. ಬಟ್ ರೈಟ್ ಟು ಲೆಫ್ಟ್ ಹೋಗ್ತಿದ್ದೀನಿ ಅಂದರೆ -1 ಪೊಸಿಷನಲ್ಲಿ ಸ್ಟೋರ್ ಆಗಿದೆ. ಸಿಂಪಲ್ ಗಾಯ್ಸ್, ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಪ್ರಿಂಟ್ ಏಜಸ್ ಆಫ್ -1 ಅಂತ ಕೊಟ್ಟರೆ ಮತ್ತೆ 24 ಬರ್ತಿದೆ. ಈಗ ನಿಮಗೊಂದು ಅಸೈನ್ಮೆಂಟ್ ಗಾಯ್ಸ್. ನೀವು
ಲೆಫ್ಟ್ ಟು ರೈಟ್ ಹೋಗ್ಬಿಟ್ಟು 21 ಎಲಿಮೆಂಟ್ನ ಅಕ್ಸೆಸ್ ಮಾಡ್ಕೊಳ್ಳಿ. ರೈಟ್ ಟು ಲೆಫ್ಟ್ ಬಂದು ಮತ್ತೆ 21 ಎಲಿಮೆಂಟ್ನ ಅಕ್ಸೆಸ್ ಮಾಡ್ಕೊಳ್ಳಿ. ಸೊ ವಿ ಎಸ್ ಕೋಡಲ್ಲಿ ಎಕ್ಸಿಕ್ಯೂಟ್ ಮಾಡಿ. ಅದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿ ಗೈಸ್, ಕೋಡ್ ಬರೆದು ಹಾಕಿ. ಸೊ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ಗೊತ್ತಾಯ್ತಾ ಇದು? ನೆಕ್ಸ್ಟು ಮ್ಯೂಟೇಬಲ್. ವಾಟ್ ಈಸ್ ಮ್ಯೂಟೇಬಲ್? ಮೀನ್ಸ್ ವಿ ಕ್ಯಾನ್ ನೋಡಿ ಗೈಸ್, ವಿಚ್ ಮೀನ್ಸ್ ದೇರ್ ಕಂಟೆಂಟ್ ಕ್ಯಾನ್ ಬಿ ಚೇಂಜ್ಡ್ ಆಫ್ಟರ್ ದಿ ಕ್ರಿಯೇಷನ್ ಆಲ್ಸೋ. ಅಂದರೆ ಈಗ ಎಕ್ಸಾಂಪಲ್ ನೋಡಿ. ಸೊ ಒಂದು ಲಿಸ್ಟ್ ತಗೊಳ್ಳಿ. ಲಿಸ್ಟ್ ಬೇಡ, ಓಕೆ. ಸಪೋಸ್ ಎಕ್ಸಾಂಪಲ್ ಏಜಸ್ಸೇ ತಗೊಳ್ಳಿ. ಸೊ ಈಗ 19, 20, 21 ಇರುತ್ತೆ. ಸೊ ಈಗ ನೀವು 21 ಇರುತ್ತೆ. ಈಗ ಸಪೋಸ್ ಎಕ್ಸಾಂಪಲ್ ಫಸ್ಟ್ ಪರ್ಸನ್ದು ಏಜು ಕರೆಂಟ್ಲಿ 19 ಇದೆ. ನೆಕ್ಸ್ಟ್ ಪರ್ಸನ್ದು ಏಜು 20 ಇದೆ. ಸೊ ನೆಕ್ಸ್ಟ್ ಇಯರು ಫಸ್ಟ್ ಪರ್ಸನ್ದು ಏನಾಗಿರುತ್ತೆ, ಏಜು 20 ಆಗಿರುತ್ತೆ ತಾನೆ. ಈಗ ಕರೆಂಟಾಗಿ 19 ಇದೆ, ಬಟ್ ನೆಕ್ಸ್ಟ್ ಇಯರು 20 ಆಗಿರುತ್ತೆ. ನೀವು ಏನು ಮಾಡಬೇಕಂದ್ರೆ, ಹೌ ಟು ಅಪ್ಡೇಟ್ ಮೀನ್ಸ್ ಹೌ ಟು ಚೇಂಜ್ ದಿ ವ್ಯಾಲ್ಯೂ. ಫಸ್ಟ್ ಯು ಹ್ಯಾವ್ ಟು ರೈಟ್ ದಿ ಸಿಂಟೆಕ್ಸ್ ಸಿಂಪಲ್ ಗೈಸ್. ಯಾವ ಥರ ಅಪ್ಡೇಟ್ ಮಾಡೋಕು, ಫಸ್ಟ್ ಕ್ಯಾರೆಕ್ಟರ್ ಗೊತ್ತಾಯಿತು. ಸೆಕೆಂಡ್ ಕ್ಯಾರೆಕ್ಟರ್ ಏನು ಹೇಳಿ? ಲಿಸ್ಟ್ ಆರ್ ಮ್ಯೂಟೇಬಲ್ ಅಂದರೆ ವಿ ಕ್ಯಾನ್ ಚೇಂಜ್ ದಿ ಕಂಟೆಂಟ್. ಗೈಸ್ ಇಲ್ಲಿ 19 ಇದೆ. ಸಿಂಟೆಕ್ಸ್ ಏನು ಸಿಂಪಲ್ ಗೈಸ್. ಏಜಸ್ ನೇಮು ನಮಗೆ ಗೊತ್ತು. ಈ 19 ಅಕ್ಸೆಸ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು? ಇಂಡೆಕ್ಸ್ನ ಯೂಸ್ ಮಾಡಬೇಕು. ಇವಾಗ ನಾವೇನು ಮಾಡಬೇಕು? 19 ಇರೋದನ್ನ 20ಗೆ ಅಪ್ಡೇಟ್ ಮಾಡಬೇಕು. ಅಂದರೆ ಇಲ್ಲಿ ನ್ಯೂ ವ್ಯಾಲ್ಯೂ ಅಂತ ಬರೀಬೇಕು. ಸಪೋಸ್ ಇಲ್ಲಿ 19 ಇದೆ, ಓಕೆ. ಇಂಡೆಕ್ಸ್ ವ್ಯಾಲ್ಯೂ ಏನು 19ದು? ನಾವು ಲೆಫ್ಟ್ ಟು ರೈಟ್ ಮೂವ್ ಹೋಗ್ತಿದ್ದೀವಿ ಅಂದರೆ 0 ಈಕ್ವಲ್ ಟು ನಾವೇನು ಅಸೈನ್ ಮಾಡಬೇಕು? ಇನ್ ಪ್ಲೇಸ್ ಆಫ್ 19 ಯು ಹ್ಯಾವ್ ಟು ಅಸೈನ್ ದಿ 20. ನೆಕ್ಸ್ಟ್ ಇವಾಗ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋಣ. ಸಪೋಸ್ ಎಕ್ಸಾಂಪಲ್ ಮತ್ತೆ ಏಜಸ್ ಈಕ್ವಲ್ ಟು ಅಂತ ಕ್ರಿಯೇಟ್ ಮಾಡೋಣ. 19, 20, 21. ಸೊ ಈಗ ಫಸ್ಟು ಪ್ರಿಂಟ್ ಏಜಸ್ ಕೊಡೋಣ. ನೋಡಿ 19, 20, 21 ಬಂತು. ಈಗ ನಮಗೆ 19 ಇರೋ ಜಾಗದಲ್ಲಿ 20 ಬರ್ಬೇಕು, ಯಾಕಂದರೆ ನೆಕ್ಸ್ಟ್ ಇಯರೋ ಒಂದು ಏಜು 20 ಆಗಿರುತ್ತೆ. ಸೊ ಹೆಂಗೆ, ಯಾವ ಥರ ಅಕ್ಸೆಸ್ ಮಾಡ್ಕೊಳ್ಳೋದು? ಸಿಂಪಲ್ ಗೈಸ್. ಸಿಂಟೆಕ್ಸ್ ಏನೇಳಿ? ಲಿಸ್ಟ್ ನೇಮ್ ಮತ್ತು ಇಂಡೆಕ್ಸ್ ವ್ಯಾಲ್ಯೂ. ಯಾವ್ದ್ರದ್ದು? 19 ಇಂಡೆಕ್ಸ್ ವ್ಯಾಲ್ಯೂ ಏನು ಲೆಫ್ಟ್ ಟು ರೈಟ್ ಮೂವ್ ಆಗ್ತಿದ್ರೆ 0 ಈಕ್ವಲ್ ಟು ಯಾವ ವ್ಯಾಲ್ಯೂಗೆ ಏನು ಅಪ್ಡೇಟ್ ಮಾಡ್ಬೇಕು ನಾವು? ನ್ಯೂ ವ್ಯಾಲ್ಯೂ ಅಂದರೆ 20ಗೆ ಅಪ್ಡೇಟ್ ಮಾಡಬೇಕು. ಪ್ರಿಂಟ್ 20 ಬೇಡ, 20ನ ತಗೊಳ್ಳಿ. ಪ್ರಿಂಟ್ ಏಜಸ್ ಗೈಸ್. ಅಂದರೆ ಸ್ಟಾರ್ಟಿಂಗ್ ಏನಿತ್ತು ಏಜಲ್ಲಿ 19, 20, 21 ಇತ್ತು. ಈಗ 20, 21, 20, 21. ಇವಾಗ ನಾನು ಸಪೋಸ್ ಎಕ್ಸಾಂಪಲು ಇವಾಗ ಏಜಸ್ ಆಫ್ 0 ಅಕ್ಸೆಸ್ ಮಾಡ್ಕೊಂಡ್ರೆ 20 ಬರ್ತಿದೆ. ಮುಂಚೆ ಎಷ್ಟಿತ್ತು ಇಲ್ಲಿ ನೋಡಿ. ಇಲ್ಲೇನಾದರೂ ನಾನು ಏಜಸ್ ಆಫ್ 0 ಅಂತ ಅಕ್ಸೆಸ್ ಮಾಡ್ಕೊಂಡ್ರೆ, ಲೆಟ್ ಮಿ ಕಮೆಂಟ್ ಇಟ್ ಔಟ್. ಏಜಸ್ ಆಫ್ 0 ಇಲ್ಲಿ ಎಷ್ಟಿತ್ತು? 19 ಇತ್ತು. ಬಟ್ ಇಲ್ಲಿ ಏಜಸ್ ಆಫ್ 0 ಎಷ್ಟೈತೆ? 20. ಅಂದರೆ ನಾವು ಅಪ್ಡೇಟ್ ಮಾಡಿದ್ದೀವಿ ಆ ಪೊಸಿಷನ್ಗೆ. ಸಿಮಿಲರ್ಲಿ ನೀವೇನು ಮಾಡಿ ಅಂದರೆ, ಒಂದು ನೇಮ್ ಕ್ರಿಯೇಟ್ ಮಾಡಿ, ಒಂದು ಲಿಸ್ಟ್ ಆಫ್ ನೇಮ್ಸ್ ಕ್ರಿಯೇಟ್ ಮಾಡಿ. ಸಪೋಸ್ ನಿಮ್ಮ ನೇಮು ಮತ್ತು ನಿಮ್ಮ ಫ್ರೆಂಡ್ಸ್ ನೇಮು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ನೇಮ್ ಜಾಗದಲ್ಲಿ ನಿಮ್ಮ ಫ್ರೆಂಡ್ಸ್ ನೇಮ್ ಬೇರೆಯವ್ರನ್ನ ಆ್ಯಡ್ ಮಾಡಿ. ಅಂದರೆ ಈಗ ನೋಡಿ, ನಿಮ್ಮ ನೇಮ್ ಸಪೋಸ್ S1 ಈ ಥರ S2 ಆ ಥರ ಇರುತ್ತೆ. ಇಲ್ಲಿ ನಿಮ್ಮ ನೇಮ್ ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ ನಿಮ್ಮ ಬೇರೆಯವ್ರ ನೇಮ್ ಆ್ಯಡ್ ಮಾಡಿ, ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡೋದು ಸಿಂಪಲ್, ಸಿಂಟೆಕ್ಸ್ ಫಾಲೋ ಮಾಡಿ. ಸಿಂಟೆಕ್ಸ್ ಏನು ಹೇಳಿ? ಲಿಸ್ಟ್ ನೇಮ್ ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ ಯು ಹ್ಯಾವ್ ಟು ಪಾಸ್ ದಿ ಇಂಡೆಕ್ಸ್ ವ್ಯಾಲ್ಯೂ ಈಕ್ವಲ್ ಟು ನ್ಯೂ ವ್ಯಾಲ್ಯೂ. ಅಂದರೆ ಇಲ್ಲಿ ಲಿಸ್ಟ್ ನೇಮ್ ಎಕ್ಸಾಂಪಲ್ ನೀವು ನೇಮ್ಸ್ ಅಂತ ಕೊಡಿ, ಇಂಡೆಕ್ಸ್ ವ್ಯಾಲ್ಯೂ ನಿಮ್ಮ ಪೊಸಿಷನ್ ಕೊಡಿ, ಈಕ್ವಲ್ ಟು ನ್ಯೂ ವ್ಯಾಲ್ಯೂ ಅಂದರೆ ನಿಮ್ಮ ಫ್ರೆಂಡ್ಸ್ ನೇಮ್ ಕೊಡಿ. ಸೊ ಪ್ರಿಂಟ್ ಮಾಡಿ. ಸಿಂಪಲ್ ಗೈಸ್, ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ಈಸ್ ಹೆಟಿರೋಜಿನಿಯಸ್. ಅಂದರೆ ವಾಟ್ ಈಸ್ ಹೆಟಿರೋಜಿನಿಯಸ್? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ಯಾರೆಕ್ಟರ್ ಗೊತ್ತಾಯ್ತು ನಮಗೆ. ಏನು ಹೇಳಿ? ಲಿಸ್ಟ್ ಆರ್ ಆರ್ಡರ್ಡ್. ಸೆಕೆಂಡ್ ಒನ್ ಮ್ಯೂಟೇಬಲ್. ಹೆಟಿರೋಜಿನಿಯಸ್. ವಾಟ್ ಈಸ್ ಹೆಟಿರೋಜಿನಿಯಸ್? ಡಾಕ್ಯುಮೆಂಟ್ ರೀಡ್ ಮಾಡಿ ಗೈಸ್. ಸೊ ಹೆಟಿರೋಜಿನಿಯಸ್ ಅಂದರೆ list can contain the items of different data type within the same list including number, string, boolean. ಅಂದರೆ ನೋಡಿ, ಸಿಂಪಲ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಏನು ಕೇಳ್ತಿದ್ದೀನಿ ಅಂದರೆ, ಫಸ್ಟು ಡೆಫಿನೇಷನ್ ಬರೆಯೋಣ. ಏನು ಹೇಳಿ? ಲಿಸ್ಟ್ ಆರ್ ಕಂಟೈನ್ ದಿ within the list we can store multiple data types of
ಎಲಿಮೆಂಟ್ ಅಂದರೆ ಸಿಂಪಲ್. ಸೊ ಲಿಸ್ಟಲ್ಲಿ ನಾವು ಈ ಲಿಸ್ಟಲ್ಲಿ 19 ಅಂದರೆ ಇದು ಯಾವ ಡೇಟಾ ಟೈಪು ಇಂಟೀಜರ್. ಸೊ ನಾನು ನಾಳೆ ಡೇಟಾ ಟೈಪ್ತು ವೀಡಿಯೋ ಮಾಡಿದ್ದೀನಿ ಗೈಸ್, ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಯಾವ ಥರ ಐಡೆಂಟಿಫೈ ಮಾಡೋದು 19 ಇಂಟೀಜರು ಫ್ಲೋಟು ಅಂತ. ಸೊ ನೆಕ್ಸ್ಟು 20.0 ಇದು ಫ್ಲೋಟು. ನೆಕ್ಸ್ಟು ಟ್ರೂ ಅಂದರೆ ಬೂಲಿಯನ್, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಗೈಸ್. ಟ್ರೂ. ನೆಕ್ಸ್ಟು ಫಾಲ್ಸ್ ನೆಕ್ಸ್ಟ್ ವೀಡಿಯೋ ಅಂದರೆ ಒಟ್ಟಿಗೆ ಹೇಳ್ಕೊಡಿ. ಸೊ ಇವನ್ನ ಬೂಲಿಯನ್ ಆಪರೇಟರು ಕಂಡೀಷನಲ್ ಆಪರೇಟರು ಅಲ್ಲಿ ಕವರ್ ಮಾಡೋಣ. ನೆಕ್ಸ್ಟು ಫಾಲ್ಸ್. ನೆಕ್ಸ್ಟ್ ಸ್ಟ್ರಿಂಗ್ ನೇಮ್. ಓಕೆ, ಸ್ಟ್ರಿಂಗ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ, ದಟ್ ಈಸ್ ಮೋರ್ ದೆನ್ ಎನಫ್. ಓಕೆ ನೋಡಿ ಗೈಸ್, ಈ ಒಂದೇ ಲಿಸ್ಟಲ್ಲಿ ನಾವು ಇಂಟೀಜರ್ನ ಸ್ಟೋರ್ ಮಾಡಿದ್ದೀವಿ, ಫ್ಲೋಟ್ ಸ್ಟೋರ್ ಮಾಡಿದ್ದೀವಿ, ಬೂಲಿಯನ್ ಸ್ಟೋರ್ ಮಾಡಿದ್ದೀವಿ, ಸ್ಟ್ರಿಂಗ್ ಸ್ಟೋರ್ ಮಾಡಿದ್ದೀವಿ. ಅಂದರೆ ಲಿಸ್ಟ್ ಈಸ್ ಎನ್ ಹೆಟಿರೋಜಿನಿಯಸ್. ಅಂದರೆ ಸೊ ವಿ ಕ್ಯಾನ್ ಸ್ಟೋರ್ ದಿ ಮಲ್ಟಿಪಲ್ ಡೇಟಾ ಟೈಪ್. ಇದು ಇಂಟೀಜರು, ಇದು ಫ್ಲೋಟು, ಇದು ಬೂಲಿಯನ್ನು, ಇದು ಸ್ಟ್ರಿಂಗ್, ನಾವು ಮಲ್ಟಿಪಲ್ನ ಸ್ಟೋರ್ ಮಾಡ್ಬೋದು. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಸೊ ವೇರಿಯಬಲ್ ನೇಮ್ ಆಲ್ವೇಸ್ ಗಿವ್ ದಿ ಮೀನಿಂಗ್ಫುಲ್ ವೇರಿಯಬಲ್ ನೇಮ್. ಅಂದರೆ ಮಲ್ಟಿಪಲ್ ಡೇಟಾ ಈಕ್ವಲ್ ಟು, ಸೊ ಫಸ್ಟು ನಾನು ಏನು ಮಾಡೋಣ, ಇಂಟೀಜರ್ ಸ್ಟೋರ್ ಮಾಡೋಣ. ನೆಕ್ಸ್ಟು ಫ್ಲೋಟ್ ಸ್ಟೋರ್ ಮಾಡೋಣ. ನೆಕ್ಸ್ಟು ಯಾವ್ದು ಸ್ಟೋರ್ ಮಾಡೋಣ, ಬೂಲಿಯನ್ ಸ್ಟೋರ್ ಮಾಡೋಣ. ನೆಕ್ಸ್ಟ್ ಯಾವ್ದು ಸ್ಟೋರ್ ಮಾಡೋಣ, ಸಿದ್ದೇಶ್. ಪ್ರಿಂಟ್ ಮಲ್ಟಿಪಲ್ ಡೇಟಾ. ಸಿ ಗೈಸ್, ಇದೇ ವ್ಯಾಲ್ಯೂ, ಸಿ ಎರರ್ ಅಬ್ಸರ್ವ್ ಮಾಡಿ ಇಲ್ಲಿ, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್. ವಾಟ್ ಈಸ್ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್? ನಾನು ಫಸ್ಟಿಗೆ ಹೇಳಿದ್ದೀನಿ ಗೈಸ್, ಸಿಂಟ್ಯಾಕ್ಸ್ ಲಿಸ್ಟ್ ಸಿಂಟ್ಯಾಕ್ಸ್ ಹೇಳ್ಬೇಕಾದ್ರೆ ನಾನು ಇಲ್ಲಿ ಹೇಳಿದ್ದೀನಿ ನೋಡಿ, ಏನಂತ ಹೇಳಿದ್ದೀನಿ ಲಿಸ್ಟ್ ಸಿಂಟ್ಯಾಕ್ಸ್ ಹೇಳ್ಬೇಕಾದ್ರೆ, ಈಚ್ ಐಟಮ್ ಮಸ್ಟ್ ಬಿ ಸಪ್ರೇಟೆಡ್ ಬೈ, ನೋಡಿ ಈಚ್ ಐಟಮ್ ಇನ್ ಎ ಲಿಸ್ಟ್ ಮಸ್ಟ್ ಬಿ ಸಪ್ರೇಟೆಡ್ ಬೈ ಕಾಮಾ. ಅಂದರೆ ಎಲ್ಲ ಐಟಮ್ಸ್, ಪ್ರತಿಯೊಂದು ಐಟಮ್ಸು ಕಾಮಾದಿಂದ ಸಪ್ರೇಟ್ ಆಗಿರ್ಬೇಕು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಸಪ್ರೇಟ್ ಆಗಿದೆ, ಬಟ್ ಇಲ್ಲಿ ಸಪ್ರೇಟ್ ಆಗಿಲ್ಲ. ದಟ್ಸ್ ವೈ ಇಟ್ಸ್ ಗಿವಿಂಗ್ ಎನ್ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ನಾವು ಸ್ಪೆಸಿಫಿಕ್ ರೂಲ್ಸ್ನ ಫಾಲೋ ಮಾಡ್ತಿಲ್ಲ, ಅದಕ್ಕೆ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ನ ಎರರ್ ಕೊಡ್ತಿದೆ. ನೋಡಿ ಬಂತು, ಗೊತ್ತಾಯ್ತಾ ಗೈಸ್? ಸೊ ಫಸ್ಟ್ ಏನು ತಿಳ್ಕೊಂಡ್ವಿ ನಾವು, ಡಾಕ್ಯುಮೆಂಟ್ ರೀಡ್ ಮಾಡಿ ವಾಟ್ ಈಸ್ ಡೆಫಿನೇಷನ್ ತಿಳ್ಕೊಂಡ್ವಿ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್, ಆರ್ಡರ್ಡು, ಮ್ಯೂಟೇಬಲ್ಲು, ಹೆಟಿರೋಜಿನಿಯಸ್ಸು, ಡೈನಮಿಕ್ ಸೈಜು. ಓಕೆ, ಇದನ್ನು ಹೇಳ್ಕೊಡ್ತೀನಿ. ಈ ಡೈನಮಿಕ್ ಸೈಜ್ ಏನಕ್ಕೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದರೆ, ನಾನು ಅದನ್ನು ನೆಕ್ಸ್ಟು ಆಪರೇಷನ್ಸ್, ವಾಟ್ ಆರ್ ದಿ ಲಿಸ್ಟ್ ಆಪರೇಷನ್ಸು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ಏನಕ್ಕೆ ಡೈನಮಿಕ್ ಸೈಜ್ ಇದಾಗುತ್ತಂತ ಕ್ಲಿಯರ್ ಆಗಿ. ಗೊತ್ತಾಯ್ತಾ ಗೈಸ್?